ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದ್ದು, ಅದರಲ್ಲಿ ನಿವೃತ್ತಿಗೊಳ್ಳುತ್ತಿರುವ ಮುಖ್ಯೋಪಾಧ್ಯಾಯ ಸಿ ಚಂದ್ರಶೇಖರ್ ಅವರು ಸಹ ಸಮಾಜಕ್ಕೆ ಪೂರಕವಾಗುವಂತಹ ಮಕ್ಕಳನ್ನು ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆಂದು ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಶ್ಲಾಘಿಸಿದರು. ಮದ್ದೂರು ತಾಲೂಕು ಕಾಡಕುತ್ತನಹಳ್ಳಿ ಅಂಬೇಡ್ಕರ್ ಸ್ಮಾರಕ ಪ್ರೌಢಶಾಲೆಯಲ್ಲಿ ನಿವೃತ್ತಗೊಂಡ ಮುಖ್ಯೋಪಾಧ್ಯಾಯ ಸಿ ಚಂದ್ರಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರು ಮಾತನಾಡಿದರು. ಶಿಕ್ಷಕರು ಮನಸ್ಸು ಮಾಡಿದರೆ ಭವ್ಯ ಭಾರತವನ್ನ ನಿರ್ಮಾಣ ಮಾಡಬಹುದು. ಶಿಕ್ಷಕರಿಗೆ ಸಿಗುವಂತಹ ಗೌರವ ಇನ್ನು ಯಾವ ಹುದ್ದೆಯಲ್ಲೂ ಸಿಗುವುದಿಲ್ಲ. ಇದಕ್ಕೆ ಉದಾಹರಣೆ ಕಾರ್ಯಕ್ರಮದಲ್ಲಿ ನೆರೆದಿರುವ ಹಳೆಯ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳೇ ನಿದರ್ಶನವಾಗಿದ್ದಾರೆಂದರು. ಚಂದ್ರಶೇಖರ್ ಅವರು ರಾಜಕಾರಣಿಗಳನ್ನು ಮತ್ತು ಸಮಾಜ ಸೇವಕರನ್ನು ಹಿಡಿದು ಶಾಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ನನ್ನಿಂದಲೂ ಸಹ ಶಾಲೆಯ ಅಭಿವೃದ್ಧಿಗೆ ಅನುದಾನ ಕೋರಿದ್ದರು. ಹಾಗಾಗಿ ಈ ಶಾಲೆಯಲ್ಲಿ ಅರ್ಧಕ್ಕೆ ನಿಂತಿರುವ ಕಾಂಪೌಂಡ್ ಅನ್ನು ಪೂರ್ಣಗೊಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಹಾಗೆಯೇ ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ರವಿಪ್ರಕಾಶ್ ಅವರು ಮಾತನಾಡಿ, ಚಂದ್ರಶೇಖರ್ ಅವರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಅಂದು ಚಿತ್ರನಟ ಅಂಬರೀಶ್ ಅವರು ಗುರುತಿಸಿ ನಿಮ್ಮ ಶಾಲೆಯಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವಂತೆ ನನ್ನ ಬಳಿ ಕಳುಹಿಸಿಕೊಟ್ಟರು. ಇವರು 5-6 ವರ್ಷಗಳ ಕಾಲ ಸಂಬಳವಿಲ್ಲದೆ ಕೆಲಸ ನಿರ್ವಹಿಸಿದ್ದಾರೆ. ನಂತರ ದಿನಗಳಲ್ಲಿ ಇವರಿಗೆ ಸರ್ಕಾರದಿಂದ ಕಾಯಂ ನೇಮಕಾತಿ ಆದೇಶ ಪತ್ರ ದೊರೆಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಭಿನಂದನೆ ಸ್ವೀಕರಿಸಿ ಸಿ ಚಂದ್ರಶೇಖರ್ ಅವರು ಮಾತನಾಡಿ, ಶಾಲೆಯೇ ನನ್ನ ಮನೆಯಾಗಿದ್ದು ನನ್ನ ಮಡದಿ ನನ್ನೊಂದಿಗೆ ಪ್ರತಿದಿನ ಶಾಲೆ ಬಿಟ್ಟರೆ ಇನ್ಯಾವ ಕೆಲಸವಿಲ್ಲವೇ ಎಂದು ಜಗಳವಾಡುತ್ತಿದ್ದರು. ಆದರೂ ಸಹ ನನ್ನ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕೆಂಬುದೇ ನನ್ನ ಗುರಿಯಾಗಿತ್ತು. ಇಂದು ಸೇವೆಯಿಂದ ಮಾತ್ರ ನಿವೃತ್ತಿಯಾಗಿದ್ದೇನೆ ಹೊರತು ಪ್ರವೃತ್ತಿಯಿಂದಲ್ಲ ಎಂದರು. ಇದೇ ವೇಳೆ ಶಾಲೆ ಆಡಳಿತ ಮಂಡಳಿ ವತಿಯಿಂದ ಹಾಗೂ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಮತ್ತು ಸಹೋದ್ಯೋಗಿಗಳು ಸಿ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಕಾರ್ಯಕ್ರಮದ ನಂತರ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಬೆಳ್ಳಿಯ ಸಾರೋಟಿನಲ್ಲಿ ಶಾಲೆಯಿಂದ ಗ್ರಾಮದ ಸುತ್ತ ಚಂದ್ರಶೇಖರ್ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಅಭಿನಂದಿಸಿದರು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಧನಂಜಯ್, ನಿವೃತ್ತ ಬಿಇಒ ಸಿಎಚ್ ಕಾಳಿರಯ್ಯ, ಶಬೀನಾ ರವಿ ಪ್ರಕಾಶ್, ಮನು ಚಂದ್ರಶೇಖರ್, ಶಾಲೆ ಉಪಾಧ್ಯಕ್ಷ ಕೆಎನ್ ಕೃಷ್ಣಯ್ಯ, ಕಾರ್ಯದರ್ಶಿ ಡಾಕ್ಟರ್ ಎಂ ನಾಗರಾಜು, ನಾಗಯ್ಯ, ಪುಟ್ಗೌರಮ್ಮ, ಶಿಕ್ಷಕರಾದ ರವಿ ಸೇರಿದಂತೆ ಹಲವರಿದ್ದರು. ಇಬ್ಬರನ್ನ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೊಳ್ತೀನಿ. ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ಮತ್ತು ತಾಯಿ, ಮತ್ತೆ ಶಿವಲಿಂಗನವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅವ್ರು ಕಲಿತಿದ್ದ ವರ್ಡು ರಾಜ, ನೀ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದೇ ಇಂಪ್ರೆಷನ್ ನನಗೆ. ಬಂದ ತಕ್ಷಣ ಬಾ ರಾಜ, ನೀನು ಏನೇನು ಮಾಡಿದ್ವಿ ಹೇಳ್ಬಿಡಿ, ಇವ್ರಿಗೆಲ್ಲ ಗೊತ್ತಾಗಲಿ, ಬೆಂಗಳೂರಿಗೆಲ್ಲ ಗೊತ್ತಾಗಬೇಕು ಅನ್ನೋರು. ಸರ್ ಈಗ ನಾನು ಹಿಂಗೆ ಫಸ್ಟು MLC ಭೇಟಿ ಮಾಡಿದೆ ಸರ್, ಈಗ ಮಾಡಿದೆ, ವೆರಿ ಗುಡ್ ರಾಜ, ನೀವು ಮಾಡ್ತೀಯ ರಾಜ ಅನ್ನೋರು. ಆ ಇಂಪ್ರೆಷನ್ನೇ ನಾನು ಈ ಮಟ್ಟಕ್ಕೆ ಜನ ಸಂಘಟನೆ ಮಾಡಿ, ರಾಜಕೀಯದವ್ರನ್ನ ಭೇಟಿ ಮಾಡಿ, ಇದೆಲ್ಲ ಒಂದು ವ್ಯವಸ್ಥೆ. ನನ್ನ ಕನಸಿನ ಕೂಸೆ ಏನು ಅಂದರೆ, ಏನು ರವೀಂದ್ರನಾಥ ಠಾಗೂರ್ ಅವರ ವಿಶ್ವಭಾರತಿ ಯೂನಿವರ್ಸಿಟಿಯಲ್ಲಿ ಏನು ಪರಿಸರದ ಮಡಿಲಲ್ಲಿ ಮಕ್ಕಳು ಕಲಿಬೇಕು, ಆ ರೀತಿ ಹಸಿರು ಮಡಿಲಲ್ಲಿ ಕಲಿಬೇಕು, ಸುತ್ತ ಕಾಂಪೌಂಡ್ ಇರಬೇಕು. ಮಕ್ಕಳನ್ನು ನಮ್ಮನ್ನು ನಂಬಿ ಪೋಷಕರು ಇಲ್ಲಿ ಕಳಿಸ್ಕೊಡ್ತಾರಲ್ಲ, ನಾವೇ ನಿಜವಾದ ತಂದೆ ತಾಯಿಗಳು ಅವ್ರಿಗೆ. ಯಾಕೆಂದರೆ